ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮನ್ ಮ್ಯಾನ್. ಇವತ್ತಿನ ವಿಷಯ ಏನು ಅಂದರೆ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ 3 ದಿನದ ಹಿಂದೆ ಅಷ್ಟೇ ಅನೌನ್ಸ್ ಮಾಡಿದೆ 2025 ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನ್ ಅಲ್ಲಿ ನಡೆಯುತ್ತೆ ಅಂತ. ಈ ಅನೌನ್ಸ್ಮೆಂಟ್ ಬಂದ ಕೂಡಲೇ ನಮ್ಮ ಭಾರತ ದೇಶದ BCCI ನಿನ್ನೆಯಷ್ಟೇ ಅನೌನ್ಸ್ ಮಾಡಿದೆ, ನಮ್ಮ ಭಾರತ ತಂಡ ಪಾಕಿಸ್ತಾನ್ ಪ್ರವಾಸ ಕೈಗೊಳ್ಳುವುದಿಲ್ಲ, ನಾವು ಈ ಚಾಂಪಿಯನ್ಸ್ ಟ್ರೋಫಿಯನ್ನು ರಿಜೆಕ್ಟ್ ಮಾಡ್ತಿದ್ದೀವಿ ಅಂತ. ಈ ಅನೌನ್ಸ್ಮೆಂಟ್ ಬಂದ ಕೂಡಲೇ ತುಂಬ ಜನರಲ್ಲಿ, ತುಂಬ ಕ್ರಿಕೆಟ್ ಪ್ರಿಯರ ಮನದಲ್ಲಿ ಒಂದು ಪ್ರಶ್ನೆ ಮೂಡಿದೆ. ಅದು ಏನಪ್ಪ ಅಂದರೆ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಎಲ್ಲೇ ನಡೀಲಿ ತುಂಬ ಕ್ರೌಡ್ ಸೇರುತ್ತೆ, ಗ್ರೌಂಡುಗಳು ತುಂಬೋಗುತ್ತೆ, ತುಂಬ ಲಾಭ ಗಳಿಸಬಹುದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಅಂದರೆ. ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳು ಈ ಪಂದ್ಯಕ್ಕಾಗಿ ಕಾಯ್ತಿರುತ್ತಾರೆ, ಅವರ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡಿಕೊಳ್ಳೋದಕ್ಕಾಗಿ. ಇಂತಹ ಒಂದು ಪಂದ್ಯವನ್ನು ಯಾಕೆ BCCI ರಿಜೆಕ್ಟ್ ಮಾಡುತ್ತೆ ಅಂತ ಒಂದು ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ಫ್ರೆಂಡ್ಸ್, ನಾನು ನಿಮ್ಮನ್ನು ಇಲ್ಲಿ ಒಂದು ಪ್ರಶ್ನೆ ಕೇಳ್ತಿದ್ದೀನಿ, ಇಲ್ಲಿ ಕ್ರಿಕೆಟ್ ಮುಖ್ಯವೇ ದೇಶ ಮುಖ್ಯವೇ ಅಂತ. ಯಾಕೆ ಈ ಪ್ರಶ್ನೆ ಅಂದರೆ, ಕಳೆದ 10 ದಿನಗಳಿಂದ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಫೋರ್ಸ್ ಸಾವಿರಾರು ಉಗ್ರರ ಜೊತೆ ಯುದ್ಧ ಮಾಡ್ತಾ ಇದೆ. ಅವರು ನಮ್ಮ ದೇಶಕ್ಕಾಗಿ, ನಮ್ಮ ಪ್ರಜೆಗಳಿಗಾಗಿ ಅವರ ಪ್ರಾಣವನ್ನೇ ಪಣವಾಗಿ ಇಟ್ಟು ನಮಗೋಸ್ಕರ ಓಡಾಡುತ್ತಿದ್ದಾರೆ. ನಾವು ಇಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಪಾಕಿಸ್ತಾನ ದೇಶಕ್ಕೆ ಹೋಗಬೇಕೆ? ಇದೇ ಒಂದು ಪ್ರಶ್ನೆಯಾಗಿ ಉಳಿದಿದೆ. ನಮಗೆಲ್ಲರಿಗೂ ಗೊತ್ತು ಫ್ರೆಂಡ್ಸ್, ಪಾಕಿಸ್ತಾನ ದೇಶ ಒಂದು ಉಗ್ರರ ದೇಶ ಅಂತ. ಬರೀ ನಮಗೆ ಅಲ್ಲ, ಇಡೀ ಪ್ರಪಂಚವೇ ಹೇಳುತ್ತೆ ಪಾಕಿಸ್ತಾನ್ ಒಂದು ಉಗ್ರರ ದೇಶ ಅಂತ. ರಷ್ಯಾ ಆಗಲಿ, ಚೈನಾ ಆಗಲಿ, ನಮ್ಮ ಭಾರತ ದೇಶ ಆಗಲಿ, ಎಷ್ಟೋ ಕೋಟಿಗಳು ಇನ್ವೆಸ್ಟ್ ಮಾಡ್ತಿದ್ದೀವಿ ನಾವು ಈ ಉಗ್ರರವನ್ನು ಧ್ವಂಸ ಮಾಡೋದಕ್ಕೆ. ಆದರೆ ಪಾಕಿಸ್ತಾನ್ ಗೌರ್ಮೆಂಟ್ ಕಡೆಯಿಂದ ಯಾವುದೇ ವಿಧವಾದ ಕಾರ್ಯಕ್ರಮ ಇಲ್ಲ ಈ ಉಗ್ರವನ್ನು ಇದು ಮಾಡೋದಕ್ಕೆ. ಅವರೇ ಈ ಉಗ್ರವಾದವನ್ನು ಎನ್ಕರೇಜ್ ಮಾಡ್ತಿದ್ದಾರೆ. ಚೈನಾ ರೀಸೆಂಟಾಗಿ ಪಾಕಿಸ್ತಾನಿಗೆ ವಾರ್ನಿಂಗೇ ಕೊಟ್ಟಿದೆ. ಈ ಉಗ್ರರು ಚೈನಾ ಬಾರ್ಡ್ರಲ್ಲಿ ಅವರ ಗೌರ್ಮೆಂಟ್ ಆಫೀಸರ್, ಇಂಜಿನಿಯರ್ಗಳ ಮೇಲೆ, ಅವರ ಗೌರ್ಮೆಂಟ್ ಆಫೀಸ್ಗಳ ಮೇಲೆ ದಾಳಿ ಮಾಡಿ ಅವ್ರನ್ನೇ ಧ್ವಂಸ ಮಾಡಿದ್ದಾರೆ. ಈ ವಿಷಯದಲ್ಲಿ ಚೈನಾ ತುಂಬ ಸೀರಿಯಸ್ ಆಗಿ ವಾರ್ನ್ ಮಾಡಿದೆ ಪಾಕಿಸ್ತಾನಿಗೆ. ಬರೀ ಚೈನಾ ಅಷ್ಟೇ ಅಲ್ಲ, ಈ ಕಡೆ ರಷ್ಯಾ ಆಗಲಿ, ನಮ್ಮ ಭಾರತ ದೇಶವಾಗಲಿ ತುಂಬ ಒತ್ತಡ ಬೀರುತ್ತಿದೆ ಪಾಕಿಸ್ತಾನ ಮೇಲೆ. ಆದರೆ ಅವರೇ ಈ ಉಗ್ರವರನ್ನು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕ್ರಿಕೆಟ್ ಬೋರ್ಡ್ ಆಫ್ ಪಾಕಿಸ್ತಾನ ಆಗಲಿ, ಪಾಕಿಸ್ತಾನ ಸರ್ಕಾರ ಹೇಳುತ್ತೆ, ನಾವು ಸೆಕ್ಯೂರಿಟಿ ಕೊಡ್ತೀವಿ, ಯಾವುದೇ ತಂಡ ನಮ್ಮ ದೇಶಕ್ಕೆ ಬರಲಿ ನಾವು ಸೆಕ್ಯೂರಿಟಿ ಕೊಡ್ತೀವಿ ಅಂತ ಹೇಳ್ತಾರೆ. ನಮಗೆಲ್ಲರಿಗೂ ಗೊತ್ತು ಪಾಕಿಸ್ತಾನ ಸೆಕ್ಯೂರಿಟಿ ಹೇಗಿರುತ್ತೆ ಅಂತ. 2009 ಮಾರ್ಚ್ 3 ಶ್ರೀಲಂಕಾ ಪಾಕಿಸ್ತಾನ ಪ್ರವಾಸ ಕೈಗೊಂಡಾಗ ಶ್ರೀಲಂಕಾ ತಂಡದ ಮೇಲೆ 12 ಉಗ್ರರು ದಾಳಿ ಮಾಡಿ ಸುಮಾರು ಶ್ರೀಲಂಕನ್ ಪ್ಲೇಯರ್ಸ್ಗೆ ಗಾಯಗೊಂಡರು. ಅವರು ಪ್ರಾಣವನ್ನು ಕೈಯಲ್ಲಿ ಇಟ್ಟುಕೊಂಡು ಅವರ ದೇಶಕ್ಕೆ ಹಿಂತಿರುಗಿದರು. ಈ ಥರ ಇರುತ್ತೆ ಸೆಕ್ಯೂರಿಟಿ ಅಂದರೆ ಪಾಕಿಸ್ತಾನಲ್ಲಿ. ಇಂಥ ಒಂದು ಸೆಕ್ಯೂರಿಟಿಯನ್ನು ನಂಬಿಕೊಂಡು ನಮ್ಮ ದೇಶದ ತಂಡ, ನಮ್ಮ ಆಟಗಾರರನ್ನು ಪಾಕಿಸ್ತಾನಿಗೆ ಕಳಿಸಬಹುದೇ? ನಮ್ಮ ಆಟಗಾರರಿಗೆ ಭದ್ರತೆ ಇದೆಯೇ ಅಲ್ಲಿ? ಈ ಕ್ವಶನ್ಗಳೆಲ್ಲ ರೈಸ್ ಆಗುತ್ತೆ. ಈ ಕಾರಣದಿಂದಲೇ ಅವ್ರ ಸೆಕ್ಯೂರಿಟಿ ಸ್ಟ್ರಾಂಗ್ ಇಲ್ಲ ಅನ್ನೋದೇ ಒಂದು ಕಾರಣಕ್ಕೋಸ್ಕರನೇ ನಮ್ಮ BCCI ನಿರ್ಧಾರ ತಗೊಂಡಿದೆ, ನಾವು ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸಿದ್ದಿಲ್ಲ ಅಂತ. ಪಾಕಿಸ್ತಾನಲ್ಲಿ ಬಿಟ್ಟು ಬೇರೆ ದೇಶಗಳಲ್ಲಿ, ಬಾಂಗ್ಲಾದೇಶ್, ಶ್ರೀಲಂಕಾ, ಆಫ್ಘಾನಿಸ್ತಾನ್, ಅವರು ಆಫ್ರಿಕನ್ ದೇಶ, ಸೌತ್ ಆಫ್ರಿಕಾ, ಇಂಗ್ಲೆಂಡ್, ಎಲ್ಲೇ ಈ ಚಾಂಪಿಯನ್ಸ್ ಟ್ರೋಫಿ ನಡೆದ್ರೂ ನಾವು ಭಾಗವಹಿಸ್ತೀವಿ, ಪಾಕಿಸ್ತಾನಕ್ಕೆ ಮಾತ್ರ ಹೋಗೋದಿಲ್ಲ ಅಂತ ನಿನ್ನೆ ಅಷ್ಟೇ ಅನೌನ್ಸ್ ಮಾಡಿದೆ. ಫ್ರೆಂಡ್ಸ್, ಈಗ ಹೇಳಿ, ನಮ್ಮ BCCI ತೊಗೊಂಡಿರೋ ನಿರ್ಧಾರ ಕರೆಕ್ಟಾ ರಾಂಗಾ ಅಂತ? ನಿಮ್ಮ ಅಭಿಪ್ರಾಯಗಳು ಕಮೆಂಟ್ಸ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.